ಕೊಡಗಿನ ಕಂಬಿಬಾಣೆಯ ಯುವಕನೋರ್ವ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದು, ಶಸ್ತ್ರಚಿಕಿತ್ಸೆಗೆ ಅಂದಾಜು ₹60 ಲಕ್ಷ ತಗಲುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಈಗಾಗಲೇ ಕೇರಳದ ತಲಚೇರಿಯ ಅಮರ್ಶಾನ್ ಫೌಂಡೇಶನ್ನಿಂದ ₹10 ಲಕ್ಷ ಸಂಗ್ರಹಿಸಲಾಗಿದೆ. ಉಳಿದ ₹50 ಲಕ್ಷ ಹೊಂದಿಸಲು ಕುಟುಂಬಸ್ಥರು ಪರದಾಡ್ತಿದ್ದು, ಕೊಡಗಿನ ಜನತೆ ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ಯುವಕನ ಜೀವ ಉಳಿಸಬೇಕೆಂದು ಕೊಡಗು ಜಿಲ್ಲಾ ವಾಹನ ಚಾಲಕ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಉಸ್ಮಾನ್ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ. ಕಂಬಿಬಾಣೆಯ ಯುಎಂ ಆಸಿಂ ಮತ್ತು ಕೆಎಂ ಆರಿಫಾ ಎಂಬವರ ಎರಡನೇ ಪುತ್ರ 23 ವರ್ಷ ಪ್ರಾಯದ ಆಬಿದ್ ಮಂಗಳೂರಿನಲ್ಲಿ ಧಾರ್ಮಿಕ ಶಿಕ್ಷಣ ಪಡೆಯುತ್ತಿದ್ದಾಗ ಅನಾರೋಗ್ಯ ಉಂಟಾಗಿ ಮನೆಗೆ ಹಿಂತಿರುಗಿದ್ದರು. ಇತ್ತೀಚಿನ ದಿನಗಳಲ್ಲಿ ಶ್ವಾಸಕೋಶದ ತೊಂದರೆಯಿಂದ ಉಸಿರಾಟದ ಸಮಸ್ಯೆ ಎದುರಾಗಿದೆ. ಶಸ್ತ್ರಚಿಕಿತ್ಸೆಗೆ ₹60 ಲಕ್ಷ ತಗಲುವುದಾಗಿ ಚೆನ್ನೈನ ಎಂಜಿಎಂ ಆಸ್ಪತ್ರೆಯ ವೈದ್ಯರು ಅಂದಾಜಿಸಿದ್ದಾರೆ. ಆಬಿದ್ ಅವರ ತಂದೆ ಆಸಿಂ ಕೂಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದು, ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಹೊಂದಿಸಲಾಗದೆ ಸಂಕಷ್ಟದಲ್ಲಿದ್ದಾರೆ. ಮನೆಯಲ್ಲೇ ಆಬಿದ್ನ ಆರೈಕೆ ನಡೆಯುತ್ತಿದ್ದು, ₹60 ಲಕ್ಷ ಹಣ ದೊರೆತಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಬಹುದು. ಆದ್ದರಿಂದ ಜಿಲ್ಲೆಯ ಜನತೆ ತಮ್ಮಿಂದಾಗುವಷ್ಟು ಹಣ ಸಹಾಯ ಮಾಡಬೇಕೆಂದು ಕೋರಿದ್ರು. ಕಂಬಿಬಾಣೆಯ ಕಾಸಿಂ ಎಂಬವರ ಸುಪುತ್ರ 23 ವಯಸ್ಸು ಮಂಗಳೂರಿನಲ್ಲಿ ಕುರ್ವಾನ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ. ಆ ಸಮಯದಲ್ಲಿ ಅವನಿಗೆ ಕಾಯಿಲೆ ಬಂದು ಮಡಿಕೇರಿಯಿಂದ ಒಂದು ವೈದ್ಯರು ಅವನನ್ನು ಚೆನ್ನೈ ಹಾಸ್ಪಿಟಲಿಗೆ ಟೆಸ್ಟಿಗೆ ಕಳಿಸಿದಾಗ ಎಂಜಿಎಂ ಹಾಸ್ಪಿಟಲಲ್ಲಿ ಅವನ ಎಲ್ಲ ಟೆಸ್ಟ್ ಮಾಡಿದಾಗ ಅವನ ಲೆನ್ಸ್ ಚೇಂಜ್ ಮಾಡಬೇಕು. ಅದರ ವೆಚ್ಚ ₹60 ಲಕ್ಷ ಬೇಕು. ಅವನ ಉಸಿರಾಟಿನ ತೊಂದರೆ ಇದೆ. ಇವಾಗ ಇವರು ತಲಚೇರಿಯಿಂದ ಬಂದು ಈ ಮಗುವಿನ ಕುಟುಂಬಕ್ಕೂ ಮತ್ತು ಮಗುವಿಗೆ ಯೂಟ್ಯೂಬ್ ಮೂಲಕ ಅವರ ಅಕೌಂಟ್ ನಂಬರ್ನ ಕಳಿಸಿ ಇವಾಗ 2-3 ದಿನದಲ್ಲಿ ₹10 ಲಕ್ಷ ಕ್ರೋಢೀಕರಣ ಆಗಿದೆ. ಇನ್ನು ₹50 ಲಕ್ಷ ಆ ಮಗುವಿನ ವೆಚ್ಚಕ್ಕೆ, ಜೀವದ ವೆಚ್ಚಕ್ಕಾಗಿ ಬೇಕು. ಆಬಿದ್ ಅಂತ ಕಾಸಿಂ ಅವ್ರ ಮಗ ಆಬಿದ್ 23 ವರ್ಷ ಪ್ರಾಯ. ಅಲ್ಲಿಂದ ನಮ್ಮ ಈ ಯೂಟ್ಯೂಬಿನ ಪ್ರಚಾರದ ಕೊರತೆಯಿಂದ ನಮಗೆ ಈ ಧನ ಸಹಾಯ ಕಡಿಮೆ ಆಗ್ತಾ ಇದೆ. ಕೊಡಗಿನ ಎಲ್ಲ ಸಮಸ್ತ ಪತ್ರಕರ್ತರು ನಮಗೆ ಈ ಮಗುವಿನ ಒಂದು ಜೀವನಕ್ಕೆ ಸಹಾಯ ಮಾಡಬೇಕು ಅಂತ ಪತ್ರದ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಸುಂಟಿಕೊಪ್ಪದ ಸತ್ತಾರ್ ಮಾತನಾಡಿ, ಕೊಡಗಿನ ಜನತೆ ಜಾತಿ ಧರ್ಮದ ಭೇದವಿಲ್ಲದೆ ರಾಜಕೀಯ ರಹಿತವಾಗಿ ಸ್ಪಂದಿಸಬೇಕು. ದೇವಸ್ಥಾನ, ಚರ್ಚ್, ಮಸೀದಿಗಳ ಆಡಳಿತ ಮಂಡಳಿಯವರು, ಉದ್ಯಮಿಗಳು ಧನ ಸಹಾಯ ಮಾಡಬೇಕೆಂದು ಮನವಿ ಮಾಡಿದರು. ಕೊಡಗು ಜಿಲ್ಲೆಯಲ್ಲಿರತಕ್ಕಂತಹ ಜನಸಂಖ್ಯೆ ಪ್ರಕಾರ ಒಂದು ಮನುಷ್ಯ ₹100 ಅಥವಾ ₹50 ನೀಡಿದರೆ ನಮ್ಮ ಆಬಿರವರನ್ನು ಮರಳಿಯ ಜೀವನದ ದಾರಿಗೆ ನಮಗೆ ತರಲಿಕ್ಕೆ ಸಾಧ್ಯ. ಖಂಡಿತ ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು. ಇದರಲ್ಲಿ ರಾಜಕೀಯ ಇಲ್ಲ, ಧರ್ಮ ಇಲ್ಲ, ಯಾವುದೇ ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಯಾವುದೇ ಧರ್ಮ ಇಲ್ಲ. ಖಂಡಿತವಾಗಿಯೂ ಎಲ್ಲ ಧರ್ಮೀಯರು ಇದರಲ್ಲಿ ಪಾಲ್ಗೊಳ್ಳಲಿ. ಎಲ್ಲರೂ ಬನ್ನಿ. ಯಾಕೆಂದರೆ ನಿಮ್ಮದನ್ನ ಕೈ ಮುಗಿದು ನಾನು ಮನವಿ ಮಾಡ್ತಾ ಇದ್ದೇನೆ. ಯಾಕೆ ಗೊತ್ತಾ, ತಾವು ತಮ್ಮ ಆಡಳಿತ ಮಾಡಿರ್ಬೋದು. ನಾನು ಭಾರಿ ಗೌರವಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ದೇವಸ್ಥಾನದಲ್ಲಿರತಕ್ಕಂತಹ ಆಡಳಿತ ಮಂಡಳಿಯವರಿಗೆ ಹಾಗೂ ನಮ್ಮ ಮಸೀದಿಯಲ್ಲಿರತಕ್ಕಂತಹ ಆಡಳಿತ ಮಂಡಳಿಯವರಿಗೆ, ಹಾಗೆಯೇ ನಮ್ಮ ಚರ್ಚಿನಲ್ಲಿರತಕ್ಕಂತಹ ಆಡಳಿತ ಮಂಡಳಿಯವರಿಗೆ ಹಾಗೂ ಸರ್ಕಾರಿ ನೌಕರರಿಗೆ ಹಾಗೂ ಇನ್ನು ದೊಡ್ಡ ದೊಡ್ಡ ಮಟ್ಟದಲ್ಲಿರ್ತಕ್ಕಂತಹ ಉದ್ಯಮಿಗಳು, ಬಿಸಿನೆಸ್ ಮ್ಯಾನ್ಗಳು, ವ್ಯಾಪಾರಸ್ಥರು ಎಲ್ಲರೂ ಕೂಡ ನನ್ನ ಈ ವಿಡಿಯೋವನ್ನು ವೀಕ್ಷಿಸಿರತಕ್ಕಂತಹ ತಮ್ಮೆಲ್ಲರನ್ನು ನಾನು ಪುನಃ ನನ್ನ ಕೈ ಮುಗಿತಾ ಕೇಳ್ತಾ ಇದ್ದೇನೆ. ನಮ್ಮ ಆಬಿದ್ರವರನ್ನು ನಮ್ಮ ಈ ಒಂದು ಜೀವನದ ದಾರಿಗೆ ಮರಳಿ ಪಡೆಯಬೇಕು ಎಂಬ ಉದ್ದೇಶದಿಂದ ನಾನು ಪ್ರೆಸ್ ಮೀಟ್ಗೆ ನಾನು ಬಂದಿದ್ದೀನಿ. ಹೇಗೆ ಗೊತ್ತಾ, ಪಾಪ ಆ ಬಡಪಾಯಿಯನ್ನು ನಾವು ಮರಳಿ ಪಡೆಯತಕ್ಕಂತಹ ಉದ್ದೇಶ. ಈ ಉದ್ದೇಶದಿಂದ ತಾವುಗಳು ದಯವಿಟ್ಟು ₹100 ಅಥವಾ ₹50 ತಾವು ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಹೇಗೆ ಗೊತ್ತಾ, ಈ ಕೇರಳ ರಾಜ್ಯದಿಂದ ಬಂದಿರತಕ್ಕಂತಹ ಈ ಪಾಪ ಈ ಜನ ಏನಿದ್ದಾರೆ, ಟ್ರಸ್ಟ್ ಮುಖ್ಯಸ್ಥರು ಏನಿದ್ದಾರೆ, 3 ದಿನಗಳ ನಿರಂತರವಾಗತಕ್ಕಂತಹ ಪ್ರಯತ್ನ. ಅವರು ಇದು 8 ವರ್ಷಗಳ ಈ ಒಂದು ಕಾರ್ಯದಲ್ಲಿ ಇದೇ ಫೇಲ್ಯೂರ್ ಆಗಿರೋದು. ಈ ಒಂದು ಹಣದ ಒಂದು ಸುವರ್ಣ ಬಂದಿರುವುದು ಇದೇ ಒಂದು ಕಾರ್ಯಾಚರಣೆ ಕೂಡ ನಮಗೆ ಅವರು ಬೇಸರವನ್ನು ವ್ಯಕ್ತಪಡಿಸಿದೆ. ಯಾಕೆ ಗೊತ್ತಾ, ಅದು ಮುಖ್ಯ ಕಾರಣ ನಮ್ಮ ಕೊಡಗಿನಲ್ಲಿ ಇರತಕ್ಕಂತಹ ಜನಸಮೂಹಕ್ಕೆ ಮೆಸೇಜ್ ಸಿಕ್ಕಿಲ್ಲ ಎಂಬ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಈ ನಿಟ್ಟಿನಲ್ಲಿ ಖಂಡಿತವಾಗಿಯೂ ನನ್ನ ಈ ಸಂದೇಶವನ್ನು ಕೇಳುತ್ತಿರತಕ್ಕಂತಹ ಈ ವಿಡಿಯೋವನ್ನು ವೀಕ್ಷಿಸುತ್ತಿರತಕ್ಕಂತಹ ನನ್ನ ಸರ್ವಧರ್ಮದ ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಎಲ್ಲ ಜನರು ದಯವಿಟ್ಟು ತಮ್ಮಲ್ಲಾಗತಕ್ಕಂತಹ ಸಹಾಯ ₹50 ಆಗಿರಲಿ, ₹10 ಆಗಿರಲಿ, ₹100 ಆಗಿರಲಿ, ಈ ಸಹಾಯವನ್ನು ತಾವೆಲ್ಲರೂ ನೀಡಬೇಕಾಗಿ ನಾನು ಕೂಡ ಮನವಿ ಮಾಡಿಕೊಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ತಮಗೆಲ್ಲ ಗೊತ್ತಿರ್ಬೋದು,
ಕೊಡಗರಲ್ಲಿ ಒಂದು ಕಂದಮ್ಮನನ್ನು ನಾವು ನೀವೆಲ್ಲರೂ ಕೂಡ ರಕ್ಷಿಸಿದ್ದೀವಿ. ಸರಿಸುಮಾರು 30 ಲಕ್ಷದ ವೆಚ್ಚದಲ್ಲಿ ನಾವೊಂದು ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಅಮರ್ ಶಾನ್ ಫೌಂಡೇಶನ್ ಅಧ್ಯಕ್ಷ ಅಮರ್ ಶಾನ್, ಆಬಿದ್ ಸಹೋದರ ಅನ್ಸಾರ್, 7ನೇ ಹೊಸಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಅಬ್ದುಲ್ಲಾ ಕುಟ್ಟಿ, 7ನೇ ಹೊಸಕೋಟೆಯ ಉಮ್ಮರ್ ಹಾಜರಿದ್ದರು.